ಹಾಯ್ ಹಲೋ ಫ್ರೆಂಡ್ಸ್, ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸ್ದಾಗಿ ವಿಸಿಟ್ ಮಾಡ್ತಿದ್ದೀರಾ, ಅಗ್ರಿ ಫಾರ್ಮರ್ಸ್ ಸ್ಟೂಡೆಂಟ್ಸ್ ಚಾನಲನ್ನು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡೋ ಲೈಕ್ ಆ್ಯಂಡ್ ಕಮೆಂಟ್ಸ್ ಬೇರೆಯವ್ರಿಗೆ ಜಾಸ್ತಿ ವ್ಯೂ ಆಗಿ ಬೇರೆಯವ್ರಿಗೆ ತಲುಪೋ ಒಂದು ಕೆಲಸವಾಗುತ್ತೆ. ದುಡ್ಡೆಲ್ಲ ಕೊಟ್ಟು ಹೋಗ್ತಿರ್ತಾರೆ ಅಂಥ ಒಂದು ವಿದ್ಯಾರ್ಥಿಗಳು ಯಾರು ಈ ಕೃಷಿ ಮತ್ತು ಕೃಷಿಗೆ ಸಂಬಂಧಪಟ್ಟ ಕೋರ್ಸ್ಗಳನ್ನು ಮಾಡಬೇಕು ಅಂದ್ಕೊಂಡಿದ್ದೀರ, ಪ್ರಾಕ್ಟಿಕಲ್ ಕೋಟಾದ ಮೂಲಕ ನಮ್ಮ ರೈತರ ಮಕ್ಕಳು ಈ ವಿಡಿಯೋನ ಅವ್ರಿಗೆಲ್ಲ ಶೇರ್ ಮಾಡಿ ಅಂತೇಳ್ತಾ, ಫಸ್ಟ್ ನಾನು ಪೊಂಗಮೈ ಪ್ಲ್ಯಾಂಟನ್ನು ತಗೊಂಡಿದ್ದೀನಿ. ಇವತ್ತು ಆಲ್ಮೋಸ್ಟ್ ಪ್ಲ್ಯಾಂಟ್ನ ಕವರ್ ಮಾಡೋಣ. ಫಸ್ಟು ಪೊಂಗಮೈ ಪ್ಲ್ಯಾಂಟು ನಾನು ಬೇರೆ ವಿಡಿಯೋಗಳಲ್ಲೂ ಮಾಡಿರ್ತೀನಿ, ಬಟ್ ಪೊಂಗಮೈ ಪ್ಲ್ಯಾಂಟ್ ಅರೇಂಜೇಷನ್ ಲೈಕ್ ಆಪೋಸಿಟ್ ಮ್ಯಾನರಲ್ಲಿ ಇದು ಅರೇಂಜ್ ಆಗಿರುತ್ತೆ ಪೊಂಗಮೈಗೆ. ಓಕೆನಾ, ಕರೆಕ್ಟಾಗಿ ನೋಡ್ಕೊಳ್ಳಿ. ಲೀವ್ಸು ಇದು ಲೈಕ್ ಆಪೋಸಿಟ್ ಅರೇಂಜ್ಮೆಂಟ್ ಆಗಿದ್ರೂ ಕನ್ಫ್ಯೂಸಿಗೆ ಇದು ಮತ್ತು ನಮ್ಮ ಮಹಾಗೋನಿ ಪ್ಲ್ಯಾಂಟ್ಸಲ್ಲಿ ತುಂಬ ಕನ್ಫ್ಯೂಸ್ ಆಗುತ್ತೆ. ನೋಡ್ಕೊಳ್ಳಿ ಲೀವ್ಸ್. ಓಕೆನಾ, ನೆಕ್ಸ್ಟ್ ಫ್ರೆಂಡ್ಸ್, ಇದು ಒಂದು ಟೀಕ್ ಗಿಡ. ಲೀವ್ಸ್ ಇಲ್ಲಿ ಸರಿ ಇಲ್ಲ, ಬಟ್ ಟೀಕ್ ಗಿಡ ಎಲ್ಲ ನೋಡಿರ್ತೀವಿ. ಲೈಕ್ ಅದ್ರ ಮರ ನೋಡಿ, ತುಂಬ ಕಾಸ್ಟ್ಲಿ, ಬೆಳೆ ಸ್ವಲ್ಪ ಲೇಟಾದರೂ ತುಂಬ ರಿಚ್ ಗಿಡ ಅಂತ ಹೇಳ್ಬೋದು. ಓಕೆನಾ, ಇದ್ರ ಸೀಡ್ಸ್ ಈ ಥರ ಇರುತ್ತೆ, ಸೀಡ್ಸ್ ಇಡ್ಬೋದು. ಓಕೆನಾ, ಮತ್ತು ಈ ಸೀಡ್ಸ್ ಯಾವತ್ತೂ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳ್ತೀರಾ, ಗೊತ್ತಾಗುತ್ತೆ. ಇಲ್ಲೇನಿದೆಯಲ್ಲ ನಮಗೆ ಈ ಒಂದು ಟೀಕ್ ಸೀಡ್ಸು ಯಾವತ್ತೂ ಕನ್ಫ್ಯೂಸ್ ಆಗುತ್ತೆ ಅಂದರೆ ಯಾವ ಸೀಡ್ಸ್ಗಳಿಟ್ಟಾಗ ಕನ್ಫ್ಯೂಸ್ ಆಗುತ್ತೆ ಅಂತ ಕಮೆಂಟ್ ಮಾಡಿ. ಮತ್ತು ವೀಡಿಯೋನ ಮಧ್ಯೆ ಓಡಿಸೋದೆಲ್ಲ ಮಾಡೋಕ್ಕೆ ಹೋಗ್ಬಿಡಿ, ಯಾಕಂದರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಾಗಿರ್ಬೋದು ಹೇಳ್ತಿರ್ತೀನಿ. ಓಕೆನಾ, ಇದು ಹೋದ ವರ್ಷ ಹಾರ್ಟಿಕಲ್ಚರ್ ಕಾಲೇಜ್ ಮೈಸೂರಲ್ಲಿ ಇಟ್ಟಿದ್ದರು ಈ ಒಂದು ಟೀಕ್ ಗಿಡನ. ಓಕೆನಾ, ನೆಕ್ಸ್ಟು ಫ್ರೆಂಡ್ಸ್, ನೇರಳೆ ಗಿಡ, ಜಮುನಾ ಅಂತ ಕರೀತಾರೆ ಇನ್ ಇಂಗ್ಲೀಷಲ್ಲಿ. ನೋಡಿ ನೇರಳೆ ಲೀವ್ಸು ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಆಗಿರುತ್ತೆ. ಇದು ಅಷ್ಟು ಏನು ನಮಗೇನು ಕನ್ಫ್ಯೂಸ್ ಅಂತ ಏನು ಬರೋಲ್ಲ. ನೋಡಿ ಲೀವ್ಸ್ ಇದೂ ಆಪೋಸಿಟ್ ಮ್ಯಾನರೇ ಅರೇಂಜ್ಮೆಂಟ್ ಆಗಿದೆ. ಲೀವ್ಸ್ನೆಲ್ಲ ಕರೆಕ್ಟಾಗಿ ನೋಡ್ಕೋಬೇಕು, ಲೀವ್ಸೇ ನಮಗೆ ಕಾಪಾಡೋದು. ಯಾಕಂದರೆ ಚಿಕ್ಕ ಗಿಡ ಇಟ್ಬಿಟ್ಟು ಏನಂತ ಹೇಳಿ ಏನು ಬಿಡ್ತಾರೆ. ಮತ್ತು ನಾವು ಕ್ವಿಝ್ ಮಾಡ್ತಿದ್ದೀವಲ್ಲ ನಮ್ಮ ಚಾನಲ್ನೇ ಅಟೆಂಡ್ ಮಾಡಿ, ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆನಾ, ಇವಾಗ ನೆಕ್ಸ್ಟ್ ಬಂದು ಬಾದಾಮಿ ಗಿಡ. ಇದು ವೈಲ್ಡ್ ವೆರೈಟಿ. ಇದ್ರಲ್ಲಿ ಬಾದಾಮಿ ತುಂಬ ಚಿಕ್ಕದಾಗಿರುತ್ತೆ ನೋಡಿ, ವೈಲ್ಡ್ ವೆರೈಟಿ ಬಾದಾಮಿ ಅನ್ಕೋಬೋದು. ಇದು ಈ ಥರ ಇರ್ತಿದೆ ಸೀಡು. ಓಕೆನಾ, ನೋಡ್ಕೊಳ್ಳಿ ಲೀವ್ಸು. ಇದ್ರ ಒಂದು ಅರೇಂಜ್ಮೆಂಟ್ ನೋಡಿದ್ರೆ ಇದೊಂಥರ ಬಂಚ್ ಥರ, ಇದು ಲೀವ್ಸ್ ಇಲ್ಲಿ ಈ ಥರ ಬಂಚ್ ಥರ ಅರೇಂಜ್ಮೆಂಟ್ ಆಗಿರುತ್ತೆ ಲೀವ್ಸು. ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆನಾ, ಬಾದಾಮಿ ಗಿಡ ಕರೆಕ್ಟಾಗಿ ನೋಡ್ಕೊಂಡ್ರಾ. ನೆಕ್ಸ್ಟ್ ಫ್ರೆಂಡ್ಸ್, ಇಲ್ಲಿ ನೋಡಿ ಬೇವಿನ ಗಿಡ ಆಲ್ಮೋಸ್ಟ್ ಅಲ್ಲೆಲ್ಲ ನೋಡಿರ್ತೀವಿ. ಇದು ಆಲ್ಮೋಸ್ಟ್ ಅಲ್ಲಿ ಕೇಳ್ತಾರೆ. ಇದನ್ನೂ ಹೋದ ವರ್ಷ ಹಾರ್ಟಿಕಲ್ಚರ್ ಕಾಲೇಜಲ್ಲಿ ಇಟ್ಟಿದ್ರು ನೋಡಿ. ಬೇವಿನ ಲೀವ್ಸು ನಾನು ನಿಮ್ಮ ಮುಂದೆ ಎಲ್ಲ ಕಿತ್ತು ತೋರಿಸ್ತೀನಿ ನೋಡಿ. ಲೀವ್ಸು ನೋಡಿ, ಲೀವ್ಸು ಇದು ಆಪೋಸಿಟ್ ಮ್ಯಾನರಲ್ಲಿ ಅರೇಂಜ್ಮೆಂಟ್ ಆಗಿದೆ. ಓಕೆನಾ, ಲೀವ್ಸ್ ಎಲ್ಲ ಏನು ಕನ್ಫ್ಯೂಸ್ ಇರೋಲ್ಲ, ಈಸಿಯಾಗಿ ಮಾಡ್ಕೋಬೋದು. ಓಕೆನಾ, ನೆಕ್ಸ್ಟ್ ಫ್ರೆಂಡ್ಸ್, ಮಾವಿನ ಗಿಡ. ಮ್ಯಾಂಗೋ ಎಲ್ಲ ನೋಡಿರ್ತೀವಿ, ಬಟ್ ನಮಗೆ ದೊಡ್ಡದು ಗಿಡ ತಂದಿಡೋಕ್ಕಾಗಲ್ಲ. ಅದಕ್ಕೋಸ್ಕರ ಈ ಚಿಕ್ಕ ಗಿಡ ನೋಡಿ, ಈ ಥರ ಒಂದು ಚಿಕ್ಕ ಗಿಡ ಇಟ್ಬಿಡ್ತಾರೆ, ಹೂ ಬಿಟ್ಟಿರುತ್ತೆ. ನೀವು ಅಂದ್ಕೋಬೋದು ಚಿಕ್ಕ ಗಿಡ ಹೂ ಬಿಡುತ್ತಾ, ಇಲ್ಲ, ಇವೆಲ್ಲ ಹೈಬ್ರಿಡು ಬಿಡುತ್ತೆ ಅವನ್ನ. ಓಕೆ, ನೀವು ಕರೆಕ್ಟಾಗಿ ನೋಡ್ಕೊಂಡು ಹೋಗಬೇಕು. ಈ ಒಂದು ಮಾವಿನ ಗಿಡ ಆಗಿರ್ಬೋದು, ಅಶೋಕ ಗಿಡ ಆಗಿರ್ಬೋದು, ತುಂಬ ಕನ್ಫ್ಯೂಸ್ ಆಗ್ತೀವಿ ಸ್ಟೂಡೆಂಟ್ಸ್ ಆದಾಗ. ಅಲ್ಲಿ ಮತ್ತೆ ಭಯ ಪಡಬಾರ್ದು ಅಷ್ಟೇ. ಓಕೆನಾ, ಇದು ಮತ್ತು ಅಶೋಕ ಗಿಡ ತುಂಬ ಕನ್ಫ್ಯೂಸ್ ಆಗುತ್ತೆ, ಹುಷಾರಾಗಿ ನೋಡ್ಕೊಳ್ಳಿ. ಓಕೆನಾ, ನೆಕ್ಸ್ಟು ಫ್ರೆಂಡ್ಸ್, ನೆಕ್ಸ್ಟು ಗೋಡಂಬಿ ಗಿಡ. ಫ್ಲಾರು ನೋಡಿ, ಕಾಯಿ ಗೋಡಂಬಿದು. ಓಕೆನಾ, ನೆಕ್ಸ್ಟ್ ಫ್ರೆಂಡ್ಸ್ ಬಂದು ಜಾಕ್ ಫ್ರೂಟ್ ಟ್ರೀ ಅಂದರೆ ಹಲಸಿನ ಮರ. ಎಲ್ಲರಿಗೂ ಲೀವ್ಸ್ ಗೊತ್ತಾಗುತ್ತೆ. ಹಲಸಿನ ಮರದಲ್ಲಿ ಏನು ಲೀವ್ಸಲ್ಲಿ ಕನ್ಫ್ಯೂಸ್ ಅಂದರೆ ಇದು ಮತ್ತು ಈ ಆಲದ ಮರದ ಲೀವ್ಸಲ್ಲಿ ಕನ್ಫ್ಯೂಸ್ ಆಗುತ್ತೆ. ನಾನು ಆಲದ ಮರನೇ ತೋರಿಸ್ತೀನಿ. ಬಟ್ ನೋಡಿ, ಜಾಕ್ ಫ್ರೂಟ್ಸ್ ಇರ್ತಾರೆ ಆಲ್ಮೋಸ್ಟ್ ಅಲ್ಲಿ. ಏನು ಗೊತ್ತಾ, ನಿಮ್ಗೊಂದು ಟೆಕ್ನಿಕ್ ಹೇಳ್ತೀನಿ. ಹಾರ್ಟಿಕಲ್ಚರ್ ಕಾಲೇಜಲ್ಲಿ ನಿಮಗೆ ಎಕ್ಸಾಮ್ ಸೆಂಟರ್ ಸಿಕ್ಕಿತ್ತಾ, ಜಾಸ್ತಿ ಆಲ್ಮೋಸ್ಟ್ ಹಾರ್ಟಿಕಲ್ಚರ್ ಪ್ರಶ್ನೆನೇ ಕೇಳ್ತಾರೆ. ಬೈ ಚಾನ್ಸ್ ಏನಾದರೂ ನಿಮಗೆ ಕೃಷಿ ಸಿಕ್ಕಿದ್ರೆ ಕೃಷಿ ಬಗ್ಗೆ ಕೇಳ್ತಾರೆ. ವೆಟರ್ನರಿಲಿ ಅಷ್ಟೊಂದಿರಲ್ಲ. ಬಟ್ ನೀವು ಈ ಸಿರಿಕಲ್ಚರ್ ಕಾಲೇಜಲ್ಲಿ ಏನಾದರೂ ಎಕ್ಸಾಮ್ ಸೆಂಟರ್ ಸಿಕ್ಕಿದಾಗ ಸಿರಿಕಲ್ಚರ್ ಬಗ್ಗೆನೇ ತಿಳ್ಕೊಬೇಕು. ಓಕೆನಾ, ಲೀವ್ಸ್ ನೋಡ್ಕೊಳ್ಳಿ. ನಾನು ಆಲದ ಮರ ತೋರಿಸ್ತೀನಿ ನಿಮಗೆ ಕನ್ಫ್ಯೂಸ್ ಆಗಿರೋ ರೀತಿ. ಓಕೆನಾ, ನೆಕ್ಸ್ಟ್ ಸಿಲ್ವರ್ ಮರ ನೋಡ್ಕೊಳ್ಳಿ. ಲೀವ್ಸ್ ಎಷ್ಟು ಚೆನ್ನಾಗಿ ಫಾರ್ಮೇಷನ್ ಆಗಿದೆ. ಇದು ನೋಡಿ ಆಲ್ಟರ್ನೇಟ್, ಒಂದಾದ್ಮೇಲೆ ಒಂದು ಆಲ್ಟರ್ನೇಟ್ ಫಾರ್ಮೇಷನ್ ಆಗಿದೆ. ಇದು ಲೀವ್ಸ್ ಕನ್ಫ್ಯೂಸ್ ಆಗೋದಿಲ್ಲ, ಈಸಿಯಾಗಿ ಮಾಡ್ಕೋಬೋದು. ಈ ಥರನೇ ಇಟ್ಟಿರ್ತಾರೆ. ಓಕೆನಾ, ಒಂದೊಂದು ಇಟ್ಟಿರ್ತಾರೆ, ಅಷ್ಟು ಕನ್ಫ್ಯೂಸ್ ಮಾಡೋಕ್ಕೂ ಆಗಲ್ಲ ಅವ್ರ ಕೈಲಿ. ನೋಡಿ, ಆಲ್ಟರ್ನೇಟ್ ಫಾರ್ಮೇಷನ್ ಇದೆ. ಓಕೆನಾ, ನೆಕ್ಸ್ಟ್ ಫ್ರೆಂಡ್ಸ್,
ಮತ್ತು ಫ್ರೆಂಡ್ಸ್ ಈ ಬೇವಿನ ಗಿಡ ಬೇವಿಗಿಂತ ಸ್ವಲ್ಪ ದೊಡ್ಡ ಇರುತ್ತೆ ಬೇವಿನ ಗಿಡ, ಓಕೆನಾ. ನೋಡ್ಕೊಳ್ಳಿ, ಇದು ಆಪೋಸಿಟ್ ಅರೇಂಜ್ಮೆಂಟು. ಲೀವ್ಸ್ ಎಲ್ಲ ಕರೆಕ್ಟಾಗಿ ನೋಡ್ಕೋಬೇಕು. ನಾವು ಬೇವು ಅಂದ್ಬಿಟ್ಟು ಹಾಕ್ಬಿಟ್ಟು ಬರ್ತೀವಿ. ನಾನು ಕ್ವಿಝ್ ಕೊಟ್ಟಿದ್ದೀನಿ, ಎಲ್ಲ ನೀಮ್ ಟ್ರೀ ಅಂತ ಮಾಡಿದ್ದೀರಪ್ಪ. ಕ್ವಿಝ್ ಅಟೆಂಡ್ ಮಾಡಿ ಸ್ವಲ್ಪ ನೋಡ್ಕೊಳ್ಳಿ. ಕ್ವಿಝು ಏನಕ್ಕೆ ಗೊತ್ತಾ, ನಿಮ್ಗೆ ಐಡೆಂಟಿಫಿಕೇಷನ್ ಚೆನ್ನಾಗಿ ಬರ್ತಿದೆಯಾ ಏನು ಅಂತ ಕಮೆಂಟ್ ಹಾಕಿ, ಓಕೆ. ನಿಮ್ಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಕ್ವಿಝ್ನ ಅಟೆಂಡ್ ಮಾಡಿ, ಓಕೆನಾ. ಫಸ್ಟ್ ಆಫ್ ಆಲ್ ಕ್ವಿಝ್ನ ಅಟೆಂಡ್ ಮಾಡಿ, ನಿಮ್ಗೊಂದು ಐಡಿಯಾ ಬರುತ್ತೆ, ಓಕೆನಾ. ನೋಡಿ ಫ್ರೆಂಡ್ಸ್, ಇದು ಪೀಪಲ್ ಟ್ರೀ ಅಂದರೆ ಹರಳಿ ಮರನೂ ಇಡ್ತಾರೆ ಆಲ್ಮೋಸ್ಟ್ ಹಾರ್ಟಿಕಲ್ಚರ್ ಕೃಷಿ ಕಾಲೇಜಲ್ಲೂ ಇಡ್ತಾರೆ. ಬಟ್ ಆಲ್ಮೋಸ್ಟ್ ಅಲ್ಲಿ ಏನು ಫೋಕಸ್ ಗೊತ್ತಾ, ಆ ಒಂದೊಂದು ಸಂಬಂಧಪಟ್ಟಿರುತ್ತಲ್ಲ ಅದಕ್ಕೆ ಇಡುವಂಥ ಚಾನ್ಸಸ್ ಆಲ್ಮೋಸ್ಟ್ ಆಗಿರುತ್ತೆ. ಲೀವ್ಸ್ಗಳು ನೋಡ್ಕೊಳ್ಳಿ, ಲೀವ್ಸು ಈ ಥರ ಇರುತ್ತೆ, ಓಕೆನಾ. ಏನೇ ಡೌಟ್ ಇದ್ದರೂ, ಏನಾದ್ರು ಡಿಫ್ರೆನ್ಸ್ ಗೊತ್ತಾಗಿಲ್ಲ, ಎಲ್ಲಿ ಕನ್ಫ್ಯೂಸ್ ಆಗ್ತಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೀವು ಫ್ರೆಂಡ್ಸ್ಗಳಿಗೂ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್. ಬಾಯ್.